ಹಲೋ ಟೈಗರ್ಸ್. ನೀವೇನಾದ್ರೂ ಅಗ್ನಿವೀರ್ ಎಕ್ಸಾಮ್ ಪಾಸ್ ಮಾಡ್ಕೊಂಡಿರಿ ಅಂದ್ರ ಜೆಡಿ ಟ್ರೇಡ್ಸ್ಮನ್ ಟೆಕ್ನಿಕಲ್ ಮತ್ತ ನರ್ಸಿಂಗ್ ಅಸಿಸ್ಟೆಂಟ್ ಯಾವ್ದಾದ್ರ ಜಾಬ್ ನ ಹಾಕಿ ಅಪ್ಲಿಕೇಶನ್ ಹಾಕಿ ಅದ್ರೊಳಗ ಪಾಸ್ ಮಾಡ್ಕೊಂಡಿರಿ ಅಂದ್ರೆ ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರೆ ಹಾಗಾದ್ರೆ ವಿಡಿಯೋ ನಿಮಗಾಗಿ ನರ್ಸಿಂಗ್ ಅಸಿಸ್ಟೆಂಟ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಿದಾರು. ಆ ಅಡ್ಮಿಟ್ ಕಾರ್ಡ್ ಕಂಪ್ಲೀಟ್ಲಿ ಮೆನ್ಷನ್ ಮಾಡಿದಾರೆ ಯಾವ ಡಾಕ್ಯುಮೆಂಟ್ ಒಯ್ಬೇಕು ಏನೇನ್ ತರಬೇಕು ಅಂತ ಫುಲ್ ಮೆನ್ಷನ್ ಮಾಡಿದಾರು. ಇದ್ರ ರ್ಯಾಲಿ ಡೇಟ್ ಬಂದ್ಬಿಟ್ಟ ಇದು ಮುಂದಿನ ತಿಂಗಳು ಬರುವಂತ 10 ಸೆಪ್ಟೆಂಬರ್ 2026 ರ್ಯಾಲಿ ಡೇಟ್ ಐತಿ. ಮತ್ತ ಇದ್ರ ರ್ಯಾಲಿದಾಗ ಏನ್ ಹೋಗ್ಬೇಕಪ್ಪ ಅಂದ್ರ ಎಲ್ಲಾ ಡಾಕ್ಯುಮೆಂಟ್ ನ ಇದ್ರ ಕ್ವಶನ್ ಕೇಳತ್ತೈತಿ ಬಾಳ ಮಂದಿ, ಅದಕ್ಕಾಗಿ ವಿಡಿಯೋ ಮಾಡ್ಯಾನು. ಮತ್ತ ಏನಾದ್ರು ಕ್ವಶನ್ಸ್ ಇದ್ರ ಕಮೆಂಟ್ ಮಾಡ್ರಿ, ಮತ್ತ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾನೋ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ರ್ಯಾಲಿದಾಗ ಮೇನ್ಲಿ ಬಂದ್ಬಿಟ್ಟ ಫಸ್ಟ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಬೇಕಾಗಿದೆ. ನಿಮ್ದು ಆಧಾರ್ ಕಾರ್ಡ್ದಾಗ ಏನೋ ಕರೆಕ್ಷನ್ ಅಂದ್ರ ನಿಮ್ ನೇಮ್ ಆಗ್ಲಿ, ನಿಮ್ ಮಿಡಲ್ ನೇಮ್ ಆಗ್ಲಿ ಅಥವಾ ಸರ್ ನೇಮ್ ಆಗ್ಲಿ ಏನಾದ್ರು ಕರೆಕ್ಷನ್ ಇದ್ರ ಈಗ ಮಾಡ್ಕೋರಿ, ಅದ್ರ ಮುಂದೋಗಿ ರ್ಯಾಲಿದಾಗ ನಿಮ್ ಪ್ರಾಬ್ಲಮ್ ಆಗಬಾರ್ದು. ಇನ್ನ ಸೆಕೆಂಡ್ ಡಾಕ್ಯುಮೆಂಟ್ ಬಂದ್ಬಿಟ್ಟ 10th ಆರ್ 12th ಮಾರ್ಕ್ಸ್ ಕಾರ್ಡ್. ನೀವೇನಾದ್ರು ಟ್ರೇಡ್ಸ್ಮನ್ ಅಥವಾ ಟೆಕ್ನಿಕಲ್ ಕಾರ್ಡ್ 10th ಮೇಲೆ ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರ 10th ಮಾರ್ಕ್ಸ್ ಕಾರ್ಡ್. ನರ್ಸಿಂಗ್ ಅಸಿಸ್ಟೆಂಟ್ ಬಂದ್ಬಿಟ್ಟ 12th ಮಾರ್ಕ್ಸ್ ಕಾರ್ಡ್ ಬೇಕಾಗ್ತೈತಿ. ಇದ್ರೊಳಗೂ ಸೇಮ್ ಏನಾದ್ರು ಕರಪ್ಷನ್ ಈಗ ಇತ್ತಂದ್ರೆ ಈಗ ಮಾಡ್ಕೊಳ್ಳಿ, ಅಂದ್ರೆ ಅಲ್ಲಿ ಮುಂದೋಗಿ ಪ್ರಾಬ್ಲಮ್ ಆಗಬಾರ್ದು. ಥರ್ಡ್ ಬಂದ್ಬಿಟ್ಟು 8th ಮಾರ್ಕ್ಸ್ ಕಾರ್ಡ್. ಇದನ್ನ ಟ್ರೇಡ್ಸ್ಮನ್ 8th ಮೇಲೆ ಯಾರು ಹಾಕಿರ್ಲ ಅವ್ರಿಗೆ 8th ಮಾರ್ಕ್ಸ್ ಕೊಡಬೇಕಾಯ್ತಿ. ನಿಮ್ ಹತ್ರ ಒಂದ್ 8th ಮಾರ್ಕ್ಸ್ ಕಾರ್ಡ್ ಇಲ್ಪ ಅಂದ್ರೆ ಏನ್ ಮಾಡ್ಬೇಕಂದ್ರ ನೀವು ಯಾವ ಶಾಲೆ ಹೋಗಿ ಕಲ್ತಿರ್ಲ ಅಂದ್ರೆ ನೀವು ಎಂಟನೇ ಯಾವ ಶಾಲೆ ಕಲ್ತಿರ್ಲ ಆ ಶಾಲ್ಯಾಗ ಹೋಗಿ ನೀವು ಅಲ್ಲಿ ಈ ಶಾಲ್ಯಾಗ 8ನೇ ಕಲ್ತಾನು ಈ ಇಯರ್ದಾಗ ಕಲ್ತಂತ ಒಂದ್ ಫಾರ್ಮ್ ಬರ್ಕೊಂಡ್ ಬಂದಂದ್ರ ಅದನ್ನ ತೋರಿಸಿ ನಡೆದೈತಿ. ಇನ್ನ ಫೋರ್ತ್ ಬಂದ್ಬಿಟ್ಟ LC ಅಂದ್ರೆ ಲಿವಿಂಗ್ ಸರ್ಟಿಫಿಕೇಟ್. ಅಂದ್ರೆ ನೀವು ಯಾವ ಶಾಲೆ ಕಲ್ತಿರ್ಲ ಆ ಶಾಲ್ಯಾಗ ಲಿವಿಂಗ್ ಸರ್ಟಿಫಿಕೇಟ್ ಅಂತ ಒಂದ್ ಇರ್ತೈತಿ. ಆ ಲಿವಿಂಗ್ ಸರ್ಟಿಫಿಕೇಟ್ ಒಂದು ಒರಿಜಿನಲ್ ಬೇಕು. ಮತ್ತ TC ಅಂದ್ರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇದು ಬೇಕಾಗೈತಿ. ಅಂದ್ರೆ ನೀವು ಯಾವ ಶಾಲೆ ಕಲ್ತಿರ ಅದ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಲ್ಲಿ ಸಿಗ್ತೈತಿ. ನೀವು ಅದ್ರ ಕೊಟ್ಟಿರ್ತಾರೋ ಅದೊಂದು ಒರಿಜಿನಲ್ ಬೇಕಾಗೈತಿ. ಇನ್ನ ಸ್ಕೂಲ್ ಸರ್ಟಿಫಿಕೇಟ್ ಇದು ಸೇಮ್. ನೀವು ಯಾವ ಸ್ಕೂಲ್ದಾಗ ಕಲ್ತಿರ ಅಂದ್ರೆ ಯಾವ ಇಯರ್ದಾಗ ಕಲ್ತೀರಿ, ಎಷ್ಟನೇ ಕಲ್ತೀರಿ, ಯಾವ ಇಯರ್ದಾಗ ಕಲ್ತೀರಿ ಅಂದ್ರೆ ಅದೊಂದ್ ಸರ್ಟಿಫಿಕೇಟ್ ಬೇಕಾಗೈತಿ. ಇನ್ನ ಸಿಕ್ಸ್ತ್ ಬಂದ್ಬಿಟ್ಟು ಡೊಮೇನ್ ಸರ್ಟಿಫಿಕೇಟ್. ಈ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ರೆ ಯಾರ ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಓದತಿರಲ್ಲ ಅವ್ರಿಗೆ ಗೊತ್ತೇ ಇರುತ್ತೆ ಡೊಮೇನ್ ಸರ್ಟಿಫಿಕೇಟ್. ಯಾವ್ದೋ ಕಾಂಪಿಟೇಟಿವ್ ಫೀಲ್ಡ್ ಹೋದ್ರ ಇದು ಬೇಕಾಗ್ತಿದೆ. ನೀವೇನಾದ್ರೂ ಡೊಮೇನ್ ಸರ್ಟಿಫಿಕೇಟ್ ಇಲ್ಲಪ್ಪ ಅಂದ್ರ ನೀವು ಈಗಲೇ ಹೋಗಿ ಡೊಮೇನ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ರಿ. ಅದೊಂದು 4 to 5 days ಬರ್ತೈತಿ. ಅಂದ್ರೆ ಮುಂದೋಗಿ ಅಲ್ಲಿ ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೆ ಇದೊಂದು ಡೊಮೇನ್ ಸರ್ಟಿಫಿಕೇಟ್ ಒಂದು ಬೇಕಾಗ್ತೈತಿ. ಇನ್ನ 7th ಬಂದ್ಬಿಟ್ಟು ಅನ್ಮ್ಯಾರಿಡ್ ಸರ್ಟಿಫಿಕೇಟ್. ಅಂದ್ರೆ ನಿಮ್ದ ಮ್ಯಾರೇಜ್ ಆಗಿಲ್ಪ ಅದೊಂದು ಸರ್ಟಿಫಿಕೇಟ್ ಇರುತ್ತೆ, ಅದೊಂದು ಸರ್ಟಿಫಿಕೇಟ್ ಬೇಕಾಗ್ತೈತಿ. ಇನ್ನ 8th ಬಂದ್ಬಿಟ್ಟು ಆಧಾರ್ ಕಾರ್ಡ್ ಆರ್ ಪ್ಯಾನ್ ಕಾರ್ಡ್. ನಿಮ್ದ ಆಧಾರ್ ಕಾರ್ಡ್ದಾಗ ಅಥವಾ ಪ್ಯಾನ್ ಕಾರ್ಡ್ ಎರಡು ಸೇಮ್ ಇರ್ಬೇಕಂದ್ರೆ ಇದ್ರೊಳಗ ಫಸ್ಟ್ ಕೇಳ್ದಂಗ ಯಾವ್ದೇ ತರ ತಪ್ಪಿರಬಾರ್ದು. ಈಗ ಏನಾದ್ರು ಕರೆಕ್ಷನ್ ಇದ್ರೆ ಈಗ ಮಾಡ್ಕೊಳ್ರಿ, ಟೈಮ್ ಇನ್ನೂ ಬಹಳ ಐತಿ. ಮತ್ತೆ ಇನ್ನ 9th ಬಂದ್ಬಿಟ್ಟು ನಿಮ್ದ 15 ಫೋಟೋಸ್ ಅಂದ್ರೆ ನಿಮ್ದ 15 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗ್ತಾವ. ಮತ್ತೆ ಈಗ ರೀಸೆಂಟ್ ಬೇಕು ಅಂದ್ರೆ ಹಳೆ ಓದ್ ನಡೆಯಂಗಿಲ್ಲ, ಈಗ ರೀಸೆಂಟ್ಲಿ ಯಾವ ಇದಿರಲ್ಲ ಹಂಗ ಫೋಟೋಸ್ ಬೇಕಾಗ್ತಾವು. ಇನ್ನ 10th ಒಂದ್ ಬಂದ್ಬಿಟ್ಟು ಎರಡು NCC ಕಾಪೀಸ್. ಅಂದ್ರೆ ನೀವ್ ಏನಾದ್ರು NCC ಮೇಲ ಅಥವಾ ಸ್ಪೋರ್ಟ್ಸ್ ಮೇಲ ಅಥವಾ ರಿಲೇಶನ್ ಮೇಲ ಯಾರಾದ್ರೂ ಅಪ್ಲಿಕೇಶನ್ ಹಾಕೊಂಡಿತ್ತಂದ್ರೆ ಆ ತರದ 2 ಕಾಪೀಸ್ ಬೇಕಾಯ್ತಿ. ಮತ್ತ ಇನ್ನ 11th ಬಂದ್ಬಿಟ್ಟು ಅಪೆಂಡೆಂಟ್ ಅಂದ್ರೆ ಅದು ಅಪೆಂಡೆಂಟ್ ಸರ್ಟಿಫಿಕೇಟ್ ಬೇಕಾಗೈತಿ. ಇದರ ಒರಿಜಿನಲ್ ಬೇಕಾಗೈತಿ. ಇದ ಜೆರಾಕ್ಸ್ ಅಂತ ಯಾವ್ದು ನಡೆಯಂಗಿಲ್ಲ. ಇನ್ನ 12th ಬಂದ್ಬಿಟ್ಟ ಅಂಡರ್ಟೇಕಿಂಗ್ ಸಿಗ್ನೇಚರ್ ಅಂದ್ರೆ ಅಂಡರ್ಟೇಕಿಂಗ್ ಸಿಗ್ನೇಚರ್ ಒಂದ್ ಬೇಕಾಗ್ತೈತಿ. ಮತ್ತೆ 12th ಬಂದ್ಬಿಟ್ಟು ಪೊಲೀಸ್ ಕಡೆಯಿಂದ ಅಂದ್ರೆ ಪೊಲೀಸ್ ಕಡೆಯಿಂದ ಒಂದ್ ಸರ್ಟಿಫಿಕೇಟ್ ಬೇಕಾಯ್ತು. ಅಂದ್ರೆ ಅಲ್ಲಿ ನೀವು ಪೊಲೀಸ್ ಒಳಗ ಯಾಕೆ ಬೇಕಪ್ಪ ಅಂದ್ರೆ ಈ ಹುಡುಗ ಇಲ್ಲಿದ್ದಾಗ ಏನಾದ್ರು ಕ್ರೈಮ್ ಅಥವಾ ಯಾವ್ದೇ ಕ್ರೈಮ್ ಒಳಗ ಸಿಕ್ಕಿದನಪ್ಪಾ ಅಂದ್ರೆ ನಿಮ್ಮ ಮೇಲೆ ಏನಾದ್ರು ಕೇಸ್ ಇದ್ರ ಅದರಿಂದ ಒಂದು ಪೊಲೀಸ್ ಸರ್ಟಿಫಿಕೇಟ್ ಬೇಕಾಗ್ತೈತಿ ಅಂತ. ಇದೆಲ್ಲ ಇವ್ ಡಾಕ್ಯುಮೆಂಟ್ಸ್ ಆಗ್ತಾವು. ಮತ್ತೆ ಇದು ಜಾಸ್ತಿ ಮಂದಿಗೆ ಗೊತ್ತಿಲ್ಲ, ಆದ್ರಿಂದ ವಿಡಿಯೋ ಆದಷ್ಟೇ ಜಾಸ್ತಿ ಮಂದಿ ಶೇರ್ ಮಾಡ್ರಿ. ಏನಾದ್ರು ಕ್ವಶನ್ಸ್ ಇದ್ರೆ ಒಂದು ಕಮೆಂಟ್ ಹಾಕ್ರಿ, ನಾನು ನಿಮ್ಗೆ ರಿಪ್ಲೈ ಕೊಡ್ತೇನೆ. ಮತ್ತ ಹೆಚ್ಚಿನ ಮಾಹಿತಿಗೆ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ಸಿಗೋನು ಮುಂದಿನ ವಿಡಿಯೋದಾಗ. ಜೈ ಹಿಂದ್, ಜೈ ಕರ್ನಾಟಕ.